ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಡೈರೆಕ್ಟಾಗಿ ಒಂದು ವಿಡಿಯೋ ಮಾಡೋಣ ಅಂಥೇಳಿ. ರೀಸನ್ ಇಷ್ಟೇ, ಆ್ಯಕ್ಚುಲಿ ನಾನು ಎಂಡೋಮೆಟ್ರಿಯೋಸಿಸ್ ಅನ್ನುವಂಥ ಒಂದು ಪೀರಿಯಡ್ ಪೇನಿಂದ ಒದ್ದಾಡ್ತಾ ಇದ್ದೇನೆ. ಅದಕ್ಕೆ ಮೆಡಿಸಿನ್ ಇಲ್ಲ, ತುಂಬ ಕಷ್ಟ ಆಗ್ತಾಯಿದೆ. ಆಫ್ಟರ್ ಮ್ಯಾರೇಜ್ 3-4 ಮಂತ್ ಆದಮೇಲೆ ಪೇನ್ ಸ್ಟಾರ್ಟ್ ಆಯಿತು. ಬಟ್ ಗೊತ್ತಾಗಿದ್ದು ಮ್ಯಾರೇಜ್ ಆಗಿ 1.5 ಇಯರ್ ಆದಮೇಲೆ. ಆಮೇಲೆ 1 ಇಯರ್ ಮ್ಯಾರೇಜ್ ಆಗಿ 3 ಇಯರ್ಸಿಗೆ ನನಗೆ ಬೇಬಿ ಹುಟ್ಟಿದೆ. ಎಂಡೋಮೆಟ್ರಿಯೋಸಿಸ್ ಮೀನ್ಸ್ ನಥಿಂಗ್ ಬಟ್ ಇನ್ಫರ್ಟಾಲಿಟಿ, ಮಕ್ಕಳಾಗದೇ ಇರೋದು ಅಂಥೇಳಿ ಆ ಥರ ಪೇನು. ಈಗ ಪೇನ್ ಹೆಂಗಾಗ್ತಾ ಇದೆ ಅಂತ ಹೇಳಿದರೆ, ಡೆಲಿವರಿಗಿಂತ ಜಾಸ್ತಿ ಬರ್ತಾ ಇದೆ. 4 ಮಂತ್ ಬ್ಯಾಕ್ ಸ್ಕ್ಯಾನಿಂಗ್ ಮಾಡಿದ್ದೀನಿ, ಮತ್ತೇನು ಪ್ರಾಬ್ಲಮ್ ಇಲ್ಲ. ಬೇರೆ ಟೈಮಲ್ಲಿ ಪೇನ್ ಸ್ಟಾರ್ಟ್ ಆಗೋದು. ಯಾವ ರೇಂಜಿಗೆ ಇರುತ್ತೆ ಅಂತ ಹೇಳಿದರೆ, ಆ ಪೇನು ಡೆಲಿವರಿ ಆಗೋ ಟೈಮಿಗೆ 7 ಪೇನ್ಗಿಂತ 2ರಷ್ಟು ಇರುತ್ತೆ. ಸಾಕು ಅನಿಸುತ್ತೆ. ಆ್ಯಕ್ಚುಲಿ ನನ್ನ ಡೆಲಿವರಿ ಆಗಿರೋದು ಕೋವಿಡ್ ಟೈಮಲ್ಲಿ, 2020 ಜೂನಲ್ಲಿ. ಆ ಟೈಮಲ್ಲಿ ಪೇನು ಈಗ ನೆನೆಸ್ಕೊಂಡ್ರೆ ಆ ಪೇನು ಝೀರೋ ಲೆವೆಲ್ ಇತ್ತು ಅಂತ ತಿಳ್ಕೊಂಡ್ರೆ, ಆವಾಗಲೇ ನಾನು ಅದು ಹೆಚ್ಚು ಅಂತ ತಿಳ್ಕೊಂಡೆ. ಈಗ ನೋಡಿದರೆ ಈ ಪೇನ್ ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಥಿಂಕ್ ಮಾಡಿದ್ರೆ ನಾರ್ಮಲ್ ಮಾಡ್ಕೊಳ್ಬಹುದಾಗಿತ್ತಲ್ಲ ಅಂತ ಅಂದ್ಕೊಂಡು ಏನು ಪ್ರಯೋಜನ, ಈಗಂತೂ ಸಹಿಸ್ಕೊಳ್ಳೋಕ್ಕಂತೂ ಆಗ್ತಾ ಇಲ್ಲ. ಹಾಗೇ ನಿಮ್ಮ ಜೊತೆ ಯಾಕೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿದರೆ, ಈ ಪೇನ್ ಸೆಕೆಂಡ್ ಸ್ಟೇಜಲ್ಲಿದೆ. ತುಂಬ ಕ್ರಿಟಿಕಲ್ ಹಾಕ್ಕೊಂಡಿದೆ, ಏನು ಮಾಡ್ಲಿಕ್ಕೆ ಆಗದೆ ಇರುವಷ್ಟು. ಆ್ಯಕ್ಚುಲಿ ಸ್ಕೂಲ್ಗೆ ಹೋದಾಗ ಸ್ಕೂಲಲ್ಲಿ ಎಷ್ಟು ಪೇನ್ ಬರ್ತಾ ಇದೆ ಅಂತ ಹೇಳಿದರೆ, ಇಷ್ಟೊತ್ತು ಮಲ್ಕೊಂಡಿದ್ದೀನಿ, ಪೇನು ಹಾಗೆ ಬರ್ತಾಯಿದೆ. ಹಾಟ್ ಪ್ಯಾಡ್ ಕೈಯಲ್ಲಿ ಇಟ್ಕೊಂಡಿದ್ದೀನಿ. ಹಾಟ್ ಪ್ಯಾಡ್ ಇಲ್ಲ ಅಂದರೆ ನಡೆಯೋದೇ ಇಲ್ಲ, ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ಇಷ್ಟೆಲ್ಲ ಪೇನ್ ಇರುವಾಗ ನಾಳೆ ಮಗಳ ಭವಿಷ್ಯ ಯೋಚನೆ ಮಾಡಲೇಬೇಕಲ್ಲ, ಏನು ಇತ್ತು ಅಂಥೇಳಿ. ಇಷ್ಟೆಲ್ಲ ಇರುವಾಗ ಮೆಡಿಕಲ್ ಚೆಕಪ್ ಆಗಬೇಕಲ್ಲ ಅಂತ ನೀವು ಥಿಂಕ್ ಮಾಡ್ತೀರಾ. ಎಲ್ಲ ಆಗಿದೆ. ಡಾಕ್ಟ್ರ್ ಹೇಳೋದು ಮಾತೊಂದೇ, ಈ ಪೇನ್ ಯಾರಿಂದಲೂ ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ. ಈ ಪೇನ್ ಕಂಟ್ರೋಲ್ ಮಾಡ್ಕೊಳ್ಬೇಕು, ಸರಿ ಹೋಗಬೇಕು ಅಂದರೆ ಒಂದು ಸೊಲ್ಯೂಷನ್, ಒಂದು ಯೂಟ್ರಸ್ ರಿಮೂವ್ ಆಗಬೇಕು. ಆದರೆ ಯೂಟ್ರಸ್ ರಿಮೂವ್ ಮಾಡಲಿಕ್ಕೆ ನಿಮ್ಮ ಏಜ್ ಅಲ್ಲ ಅಂತ ಹೇಳ್ಕೊಂಡು ಮೆಡಿಸಿನ್, ಪೇನ್ ಕಿಲ್ಲರ್ ತೊಗೊಳ್ಬೇಡ ಅಂತಾರೆ. ಹೇಗೆ ಕ್ಯೂರ್ ಮಾಡ್ಕೊಳ್ಬೇಕು? ಲಾಸ್ಟ್ 3-4 ಮಂತ್ ಪೇನ್ ಕಿಲ್ಲರ್, ಸ್ಕೂಲಿಗೆ ಹೋಗ್ತಾ ಇರೋದ್ರಿಂದ ಪ್ರಾಬ್ಲಮ್ ಆಗಬಾರ್ದು ಸ್ಕೂಲಿಗೆ ಅಂಥೇಳಿ ಪೇನ್ ಕಿಲ್ಲರ್ ತೊಗೊಂಡೆ. ಅದು ನೋಡಿದರೆ ಕೈ ಮೀರಿ ಹೋಗಿಬಿಟ್ಟಿದೆ, ಅಷ್ಟೊಂದು ಪೇನ್ ಬರ್ತಾಯಿದೆ. ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೂ ಆಗ್ತಿಲ್ಲ. ಇಷ್ಟೊಂದು ಪೇನ ನನಗೆ ಸಾಕಾಗುತ್ತೆ. ಯಾರಿಗಾದರೂ ಈ ರೀತಿ ಇದೆ ಅಂತ ಹೇಳಿದರೆ ಸುಳ್ಳಿ ಅಂತ ಹೇಳ್ತಾರೆ. ಲಾಸ್ಟ್ ಟೈಮಲ್ಲಿ ಹಾಗೆ ಆಯಿತು. ನಾನು ಹೇಳಿದ್ನಲ್ಲ, ಔಟ್ ಆಫ್ ಸ್ಟೇಟಲ್ಲಿದ್ದೆ. ಅಲ್ಲಿ ನಮ್ಮ HM ಆ್ಯಕ್ಚುಲಿ ಪ್ರೆಗ್ನೆಂಟ್ ಇದ್ದರು. ಅವ್ರ ಜೊತೆಗೆ ಒಂದೇ ರೂಮಲ್ಲಿ, ಒಂದೇ ಬಿಲ್ಡಿಂಗಲ್ಲಿ ಇರೋದ್ರಿಂದ ಚೆಕಪ್ಪಿಗೆ ಅವ್ರ ಜೊತೆ ನನ್ನನ್ನು ಕರ್ಕೊಂಡು ಹೋಗಿದ್ರು. ಆವಾಗ ಗೀತಾ ಮೇಡಮ್, ನೀವು ಒಂದು ಸರಿ ಟೆಸ್ಟ್ ಮಾಡ್ಕೊಳ್ತೀರಾ ಅಂದರೆ ಟೆಸ್ಟ್ ಮಾಡ್ಕೊಳ್ಳಿ ಅಂದರು. ನೋಡಿದ ತಕ್ಷಣ ಅಲ್ಲಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡ್ವಿ. ಹೇಳಿದ್ದು ಒಂದೇ ಮಾತು, ಬೇಬಿ ಆಗಬೇಕು, ಬೇಬಿ ಆದರೆ ಓಕೆ, ಇಲ್ಲಾಂದರೆ ಯೂಟ್ರಸ್ ರಿಮೂವ್ ಆಗಬೇಕು, ಡಿಲೇ ಮಾಡಬಾರ್ದು ಅಂತ ಹೇಳಿದ್ರು. ಅಲ್ಲಿ ಈ ಥರ ಪೇನೂ ಇರುತ್ತಾ ಅಂತ ಹೇಳ್ಕೊಂಡು ಮೇಡಮ್ ಆಶ್ಚರ್ಯಪಟ್ಟರು. ಯಾರ ಹತ್ರ ಸಿಂಪಲ್ಲಾಗಿ ನಾನು ಈ ರೀತಿ ಶೇರ್ ಮಾಡಿಕೊಂಡ್ರೆ ಯಾರಿಗೂ ಅರ್ಥ ಆಗದೇ ಇರುವಂತಹ ಪೇನು. ಈಗ ಯಾರಿಗೆಲ್ಲ ಬೇಬಿ ಆಗಿದೆ, ಡೆಲಿವರಿ ಪೇನ್ ಯಾರಿಗೆಲ್ಲ ಗೊತ್ತಿದೆ, ಅರ್ಥ ಆಗುತ್ತೆ. ಅದಕ್ಕಿಂತ ಹೆಚ್ಚಿಗೆ ಬರ್ತಾಯಿದೆ ಅಂಥೇಳಿ ಕಷ್ಟಪಡ್ತಾ, ಇನ್ನೇನು ಆಗಲ್ಲ ಅಂದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅನ್ನಿಸ್ತು. ನಾಳೆ ಹೇಗೋ ಏನೋ ಗೊತ್ತಿಲ್ಲ, ಕಷ್ಟ ಅಂದರೆ ಕಷ್ಟ ಆಗ್ತಾಯಿದೆ. ಹಾಗಾಗಿ ನಿನ್ನೆ ಹೇಗೋ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ. ಇನ್ನು ಇವತ್ತೇನು ಮಾಡಲಿಕ್ಕಾಗ್ದೇ ಕೂತಿದ್ದೀನಿ. ನಿಮ್ಮ ಜೊತೆಗೆ ಈ ನೋವನ್ನು ಶೇರ್ ಮಾಡ್ಕೊಳ್ಳೋಣ. ಯಾರಿಗಾದರೂ ಇದು ರೇರ್ ಕೇಸಲ್ಲಿ ಬರುವಂಥ ಪೇನು, ಯಾರಿಗಾದರೂ ನಿಮ್ಗೆ ಗೊತ್ತಿದ್ದವ್ರಿಗೆ ಈ ರೀತಿ ಇದೆ ಅಂತ ಹೇಳಿದರೆ ಅದು ಸಜೆಷನ್ಗೆ ನಾನು ವೇಟ್ ಮಾಡ್ತಾ ಇರ್ತೀನಿ. ನೀವು ಕಮೆಂಟ್ ಮಾಡ್ಬೋದು. ಓಕೆ, ನನ್ನ ಕಡೆ ಇನ್ನೂ ಏನು ಮಾಡಬೇಕು, ಯಾರ ಜೊತೆ ಹೇಳಿದರು, ಅದು ಎಲ್ಲರಿಗೂ ಇರುತ್ತೆ. ಮದುವೆ ಮೊದಲು ಎಲ್ಲರಿಗೂ, ಮ್ಯಾರೇಜ್ಗಿಂತ ಮೊದಲು ಇರೋದು ಕಾಮನ್. ಆಫ್ಟರ್ ಮ್ಯಾರೇಜ್ ಸ್ಟಾರ್ಟ್ ಆಗಿದೆ. ಮ್ಯಾರೇಜ್ ಮೊದಲು ನನಗೇನೂ ಕಷ್ಟ ಆಗ್ತಾ ಇರಲಿಲ್ಲಾಗಿತ್ತು. ಕಷ್ಟ ಆಗ್ತಾಯಿದೆ.
ಯಾರಿಗಿಲ್ಲ ಕಷ್ಟ ಅಲ್ವಾ? ಆದರೆ ಈ ಥರ ಇರಬಾರ್ದಪ್ಪ. ಮೊದಲೊಂದು ಸರಿ ಪೇನ್ ಇದ್ದು ಅಲ್ಲಿ ಕಡಿಮೆ ಆಗಿಬಿಡ್ತಿತ್ತು, ಮತ್ತು ನನಗೆ ಪ್ರಾಬ್ಲಮ್ ಆಗ್ತಾರೆ. ಇದಾಗಲ್ಲ, ಡೈಲಿ ಒಂದೇ ಕತೆ, ಅದೇ ರಾಗ ಅದೇ ಹಾಡು, ಕಂಟ್ರೋಲು ಆಗ್ತಾಯಿಲ್ಲ. ಮಲಗಿದ್ದೆ ಹಾಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಕೊಂಡು ಹಾಗೆ ಇದ್ದಿದ್ದೀನಿ. ಈಗಲೂ ಪೇನ್ ಬರ್ತಾ ಇದೆ. ಹಾಟ್ ಪೆಡನ್ನು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಮಾಡ್ತಾಯಿದ್ದೀನಿ. ಸ್ವಲ್ಪ ಬೆಟರ್. ಅಂದರೆ ಮನೇಲಿದ್ದೀವಿ ಅಂತ ಹೇಳಿದರೆ ಹಾಟ್ ಪ್ಯಾಡನ್ನು ಯೂಸ್ ಮಾಡಿ ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೋದು. ಸ್ಕೂಲ್ ಅಂತ ಹೋದಾಗ ಭಾರಿ ಕಷ್ಟ ಆಗುತ್ತೆ. ಒಂದು ಸರಿ ಸ್ಕೂಲಲ್ಲೇ ಪೇನ್ ಬಂದುಬಿಟ್ಟಿತ್ತು, ಅದೊಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು. ಹೇಗೆ ಇರಲಿ, ಈ ಪೇನಿಗೆ ಈ ರೀತಿ ಆಗಲಿಕ್ಕೆ ನನಗೆ ರೀಸನ್ ಇದೆ. ಬಿ ಎಡ್ ಟೈಮಲ್ಲಿ ಉಳಿತಿದೆ. ನನಗೆ ಫುಡ್ ಅಡ್ಜಸ್ಟ್ ಆಗದೇ ಇರೋದ್ರಿಂದ ಸರಿಯಾಗಿ ಊಟ ಮಾಡ್ತಿರ್ಲಿಲ್ಲ. ಅಲ್ಲಿಂದ ಸ್ಟಾರ್ಟ್ ಆಯಿತು, ಎಗ್ ಕ್ಲಾಟ್ ಆಗಿ ಅದು ಸಿಸ್ಟ್ ಗ್ರೋ ಆಯಿತು. ನನಗೆ ಗೊತ್ತೇ ಆಗಿಲ್ಲ. ಅದು ಜಾಸ್ತಿ ಆಗಿಬಿಡ್ತು. ಜಾಸ್ತಿ ಆಗಿ ಲೆಪ್ರೋಸ್ಕೋಪಿ ಸರ್ಜರಿ ಕೂಡ ಆಯಿತು. ಲೆಪ್ರೋಸ್ಕೋಪಿ ಸರ್ಜರಿ ಆಫ್ಟರ್ ಮ್ಯಾರೇಜ್, ಅದೇ 1.5 ವರ್ಷ ಅಂತ ಹೇಳಿದ್ನಲ್ಲ, ಅವಾಗ ಗೊತ್ತಾಯಿತು ಎಂಡೋಮೆಟ್ರಿಯೋಸಿಸ್ ಇರೋದು ಅಂತ ಹೇಳಿ. ಅವಾಗ ಗೊತ್ತಾಗಿ ಆಯಿತು. ಲೆಪ್ರೋಸ್ಕೋಪಿ ಸರ್ಜರಿ ಅದು ಎಗ್ ಕ್ಲಾಟ್ ಎಲ್ಲ ಸಿಸ್ಟ್ ಎಲ್ಲ ರಿಮೂವ್ ಮಾಡಿದ್ಮೇಲೆ ಕನ್ಸೀವ್ ಆಯಿತು. ಈಗ ಮತ್ತೆ ಕನ್ಸೀವ್ ಆದರೆ ಒಂದು ಸ್ವಲ್ಪ ಆದರೂ ಕಡಿಮೆ ಆಗ್ತಿತ್ತೇನೋ ಅನ್ನುವಂಥ ಆಸೆ. ಈಗಿನ ಸಿಚುವೇಷನಲ್ಲಿ ಇಷ್ಟೆಲ್ಲ ಹೈ ಫೀಸು, ಸ್ಕೂಲ್, ಪ್ರೈವೇಟ್ ಸ್ಕೂಲ್ ಈ ರೀತಿ ಇರ್ತವೆ. ಕಷ್ಟ ಆಗುತ್ತೆ ಎಜುಕೇಷನ್ ಕೊಡಲಿಕ್ಕೆ ಮಗುವಿಗೆ ಅಂತ ಹೇಳಿ ಮನೆಯವರು ಇಂಟೆನ್ಷನು. ಮುಂದೆ ಹೇಗೋ ಗೊತ್ತಿಲ್ಲ, ಕಷ್ಟಪಡ್ತಾ ಇದ್ದೀನಿ. ಸಜೆಷನ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಓಕೆ, ಸಿ ಯು ಸೂನ್.